ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ಅವರೆಕಾಳಿನ ಉಪ್ಸಾರು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿತ್ತು. ಹೇಗೆ ಮಾಡೋದು ಅಂತ ನಿಮಗೂ ಹೇಳ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಉಪ್ಸಾರು ಮಾಡದೆ ಹೋದರೆ ಹೇಗಿರುತ್ತೆ ಹೇಳಿ. ಸೊ ತುಂಬ ರುಚಿಕರವಾದ ಉಪ್ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡೋಣ ಬನ್ನಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ. ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಆಮೇಲೆ ಇದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಕಮೆಂಟ್ಗಾಗಿ ಕಾಯ್ತಾ ಇರ್ತೀನಿ. ನಾನು 1 kg ಅವರೆಕಾಳನ್ನ ನಾನು 3 ಸತಿ ತೊಳೆದ್ಬಿಟ್ಟು ಕುಕ್ಕರ್ನಲ್ಲಿ 3 ವಿಷಿಲ್ನ ಕೂಗಿಸ್ಕೊತೀನಿ. ಅದಕ್ಕೆ ನಾನು ಒಂದು 15 ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಆಮೇಲೆ ನಾನು ರುಬ್ಬಕ್ಕೇನು ಪೂರ್ತಿ ಹಾಕ್ಕೊಳ್ಳಲ್ಲ, ಖಾರ ನೋಡಿ ಹಾಕ್ಕೊಳ್ಳೋಣ ಅಂತ ಎಕ್ಸ್ಟ್ರಾ ಇರಲಿ ಅಂತ ಹಾಕ್ಕೋತಾ ಇದ್ದೀನಿ. ಆಮೇಲೆ ಇದು ಹುಣಸೆಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಹಸಿ ಹುಣಸೆಕಾಯಿ ಹಾಕ್ಕೋತಾ ಇದ್ದೀನಿ. ನೀವು ಇಲ್ಲ ನಮ್ಮಲ್ಲಿ ಹುಣಸೆಕಾಯಿ ಇಲ್ಲ ಅನ್ನೋದಾದರೆ ಹುಣಸೆ ಹಣ್ಣು ಕೂಡ ಬಳಸ್ಕೊಬೋದು, ಬಟ್ ಈ ಟೈಮಲ್ಲಿ ಹಾಕ್ಕೋಬೇಡಿ. ನಾನು ಅದು ಹೇಳ್ತೀನಿ ಯಾವ ಟೈಮಲ್ಲಿ ಹಾಕ್ಕೋಬೇಕು ಅನ್ನೋದು. ನಾನು ಸ್ವಲ್ಪ ಕಾಳು ಬೇಯೋದಕ್ಕೆ ಉಪ್ಪು ಹಾಕ್ಬಿಟ್ಟು ನೀರನ್ನ ಹಾಕಿ 3 ವಿಷಿಲ್ ಮಾಡ್ಕೊಳ್ತೀನಿ. ಸೊ 3 ವಿಷಿಲ್ ಆಗಿದೆ. ಅವರೆಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಅವರೆಕಾಳು ಬೆಂದಿದೆ ಮತ್ತು ಹುಣಸೆ ಹಣ್ಣೆಲ್ಲ ಚೆನ್ನಾಗಿ ಬೆಂದಿದೆ, ಹುಣಸೆಕಾಯಿ. ನಾನು ಈ ನೀರೆಲ್ಲ ಸಪ್ರೇಟ್ ಮಾಡಿಕೊಂಡು ಕಾಳನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕಾಳನ್ನ ರುಬ್ಕೊತೀನಿ. ಮಿಕ್ಕಿದೆಲ್ಲ ನಾನು ಆಮೇಲೆ ಕಾಯಿ ತುರಿ ಹಾಕಿ ಒಗ್ಗರಣೆ ಕೊಟ್ಕೋಬೋದು, ಬಟ್ ನಾನು ಒಗ್ಗರಣೆ ಕೊಟ್ಟಿರಲಿಲ್ಲ. ನಾನು ಮಸಾಲೆಗಳನ್ನ ಇಟ್ಕೊಳ್ತಾ ಇದ್ದೀನಿ. ನಾನೊಂದು 3 ಈರುಳ್ಳಿನ ಹುರ್ಕೊತಾ ಇದ್ದೀನಿ. ನಾನು ಎಣ್ಣೆ ಏನೂ ಹಾಕ್ತಾಯಿಲ್ಲ, ಡ್ರೈ ಆಗೇ ಹುರ್ಕೊಳ್ತಾ ಇದ್ದೀನಿ. ಆಮೇಲೆ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಈರುಳ್ಳಿ ಜೊತೆನೇ ಹಾಕ್ಕೊತಾ ಇದ್ದೀನಿ. ನಾನು ಅರ್ಧ ಪ್ರಮಾಣ ಹುರ್ಕೋತೀನಿ, ಇನ್ನು ಅರ್ಧ ಪ್ರಮಾಣ ಹಾಗೆ ಹಾಕ್ಕೋತೀನಿ ಫ್ರೆಂಡ್ಸ್. ನೀವು ಹಾಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ. ಯಾಕೆಂದ್ರೆ ಕೆಲವ್ರು ಏನು ಮಾಡ್ತಾರೆ, ಎಲ್ಲನೂ ಹುರ್ಕೊತಾರೆ. ನಾನು ಹಂಗೆ ಮಾಡಲ್ಲ, ಅರ್ಧ ಹುರ್ಕೋತೀನಿ, ಅರ್ಧ ಹಸಿ ಹಾಕ್ಕೋತೀನಿ. ಈಗ ನಾನು ಒಂದು ಕೈಯಲ್ಲಿ ಒಂದು ಹಿಡಿಯಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ನಾನು ಕಾಳು ಮೆಣಸು ಹಾಕ್ಕೋತಾ ಇದ್ದೀನಿ, ತುಂಬ ರುಚಿಯಾಗಿರುತ್ತೆ ಉಪ್ಸಾರಿಗೆ. ಆಮೇಲೆ ನಾನು 2 ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ನಾನೇನು ಆಗ ಅರ್ಧ ಈರುಳ್ಳಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೋ ಉರಿದಲೆ, ಅದನ್ನ ಈಗ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಫಸ್ಟು ಮಸಾಲೆ ರುಬ್ಕೊಳ್ಳೋಣ, ಆಮೇಲೆ ಅದರೊಳಗಡೆ ನಾವು ನಮ್ಗೆ ಎಷ್ಟು ಸಾಂಬಾರಿಗೆ ಬೇಕೋ ಅಷ್ಟು ಕಾಳನ್ನ ಹಾಕ್ಕೊಳ್ಳೋಣ. ಕಾಳಿನ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಳೋಣ. ಹುಣಸೆಹಣ್ಣನ್ನ ತೊಗೊಳೋದು ಬೇಡ. ಕಾಳಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಹಸಿಮೆಣ್ಸಿನ್ಕಾಯಿ ಆಗಲೇ ಹಾಕಿರಲಿಲ್ಲ, ಮರ್ತುಬಿಟ್ಟು ಮುಚ್ಚಳ ಹಾಕ್ಬಿಟ್ಟಿದ್ದೆ. ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋ ಅಗತ್ಯ ಇಲ್ಲ. ಏನು ಬೇಯಿಸಿರ್ತೀವೋ ಆ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಹಾಕ್ಕೊಳ್ಳೋಣ. ಬೇಕು ಅಂದರೆ ಮತ್ತೆ ನಾವು ಹಾಕ್ಕೋಬೋದು, ಸಾರು ಆದಮೇಲೆ ಕೂಡ ಒಂದು 2 ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೋಬೋದು. ನಾನು ಒಂದು ತಪ್ಪಲೆ ಇಟ್ಬಿಟ್ಟು ನಾವು ಏನು ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಆ ತಪ್ಪಲೆಗೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆನ. ಜಾರ್ ತೊಳೆದಿದ್ದು ಅದು ಜಾರಿಂದ ಬಟ್ಲಿಗೆ ಹಾಕ್ಕೊಂಡಿದ್ನಲ್ಲ, ಆ ಬಟ್ಲನ್ನ ವಾಶ್ ಮಾಡಿಬಿಟ್ಟು ಆ ನೀರನ್ನ ಮತ್ತೆ ಹಾಕ್ಕೊಂಡೆ. ಸಪ್ಪೆ ನೀರನ್ನೇ ಬಳಸ್ತಾ ಇದ್ದೀನಿ ನಾನು, ಇಲ್ಲಿ ಬೇರೆ ನೀರು ಹಾಕ್ತಾಯಿಲ್ಲ. ಸಪ್ಪೆ ಇದು ಕಾಳು ಬೇಯಿಸುವಾಗ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಮಸಾಲೆ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ನೀರು ಹಾಕ್ಕೋಬೇಡಿ, ಸಪ್ಪೆ ನೀರನ್ನ. ಚೆನ್ನಾಗಿ ಮಸಾಲೆ ಬೆಂದ ಮೇಲೆ ನೋಡಿ ಚೆನ್ನಾಗಿ ಬೆಂದಿದೆ, ಕಲರ್ ಕೂಡ ಬದಲಾಗಿದೆ. ನಾನು ಏನೀಗ ಸಪ್ಪೆ ನೀರು ಬಳಸಿ ಇಟ್ಕೊಂಡಿದ್ದೋ ಅದನ್ನು ನೋಡಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ. ತುಂಬ ತೆಳು ಮಾಡ್ಕೊಳ್ಳೋದು ಬೇಡ. ಒಂದು ಸ್ವಲ್ಪ ಹಾಕ್ಕೊಂಡು ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ. ಒಂದೇ ಸತಿ ಹಾಕ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ, ಸಾರು ತೆಳು ಆಗಿಬಿಡುತ್ತೆ, ಮುದ್ದೆಗೆ ಚೆನ್ನಾಗಿರಲ್ಲ. ಅದರಿಂದ ಗಟ್ಟಿ ಅದನ್ನು ನೋಡಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ನಾನು ಸಪ್ಪೆ ನೀರು. ಸೊ ಈಗ ಎಲ್ಲ ಸರಿಯಾಗಿದೆ. ಒಂದು ಕುದಿ ಬೀಳಲಿ.
ಒಂದು ಕುದಿ ಆಗಿದ ತಕ್ಷಣವೇ ನಾವು ಇದು ಹುಣಸೆಕಾಯಿನ ಬೇಯಿಸ್ಕೊಂಡಿದ್ವಲ್ಲ ಕಾಳಿನ ಜೊತೆ, ಅದನ್ನ ಚೆನ್ನಾಗಿ ಇದ್ರ ಜೊತೆಗೆ ಮ್ಯಾಶ್ ಮಾಡ್ಕೊಳ್ಳೋಣ. ಸಪ್ಪೆ ನೀರಲ್ಲೇ ಮ್ಯಾಶ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಹುಣಸೆಕಾಯಿ ಇಲ್ಲ ಅಂದರೆ ಈ ಟೈಮಲ್ಲೇ ಹುಣಸೆ ಹಣ್ಣನ್ನ ನೆನೆ ಹಾಕಿಬಿಟ್ಟು ಹುಣಸೆಕಾಯಿ ಜಾಗದಲ್ಲಿ ಹುಣಸೆ ಹಣ್ಣು ಕೂಡ ಕ್ಯೂಚ್ ಬಿಡ್ಬೋದು. ಬಟ್ ಎಂಡಲ್ಲಿ ಬಿಡಿ, ಸ್ಟಾರ್ಟಿಂಗಲ್ಲೇ ಹುಣಸೆ ಹಣ್ಣು ಹಾಕೋಕ್ಕೆ ಹೋಗಬೇಡಿ. ಸೊ ನಾನು ಹುಣಸೆ ಹಣ್ಣು ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ, ಆ ಒಂದು ಕಾರಣಕ್ಕೆ ನಿಮಗೆ ತೋರ್ಸೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಅದನ್ನು ಕ್ಯೂಚ್ಬಿಟ್ಟು ಹುಣಸೆ ಹಣ್ಣಿನ ರಸನ ಬಿಟ್ಕೊಳ್ಳಿ, ಅದ್ರ ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ಬಿಟ್ಟು ಕೆಳಗೆ ಇಳಿಸ್ಕೊಳ್ಳಿ. ಸೊ ನಿಮಗೆ ರುಚಿಕರವಾದ ಉಪ್ಸಾರು ಟೇಸ್ಟ್ ಮಾಡಲಿಕ್ಕೆ ರೆಡಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್. ನಿಮ್ಮ ಕಮೆಂಟ್ಗೆ ಕಾಯ್ತಾ ಇರ್ತೀನಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.